ನಾವು ಟೇಸ್ಟ್ ಮಾಡೋಣ. ಓಕೆ ನೋಡಿ. ಹೆಲ್ತಿ ಮ್ಯಾಂಗೋ ಕುಲ್ಫಿ ಒಂದ್ಸಲಿ ಮಾಡಿ ನೋಡಿ. ಮಕ್ಕಳು ನಿಮ್ಮ ಮನೇಲಿ ಮತ್ತೆ ಮತ್ತೆ ಮ್ಯಾಂಗೋ ತಂದು ಮಾಡಿಕೊಡಿ ಅಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಳ್ಳೆ ಮ್ಯಾಂಗೋ ತೊಗೊಬನ್ನಿ, ಸ್ವೀಟಾಗಿರೋ ಮ್ಯಾಂಗೋ ತಂದುಬಿಟ್ರೆ ನಿಮಗಂತೂ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ನಾನು ಇದರಲ್ಲಿ ಸ್ವಲ್ಪ ಸಕ್ಕರೆ ಯೂಸ್ ಮಾಡಿದ್ದೀನಿ, ಇಲ್ಲ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಬರೀ ಹಾಲು, ಮಾವಿನ ಹಣ್ಣು ಹಾಗೆ ಸಕ್ಕರೆ ಯೂಸ್ ಮಾಡಿರೋಂಥದ್ದು ತುಂಬ ಚೆನ್ನಾಗುತ್ತೆ. ಬಿಸಿಲಂತೂ ಜಾಸ್ತಿ ಆಗ್ತಾಯಿದೆ ಎಲ್ಲ ಕಡೆ ಅಷ್ಟೇ. ಮಕ್ಕಳಿಗೆ ಏನಾದ್ರು ತಣ್ಣಗೆ ತಿನ್ಬೇಕು ಅನಿಸುತ್ತೆ, ಮಕ್ಕಳಿಗಾಗಿ ನಮಗೂ ಅಷ್ಟೇ ಏನಾದ್ರು ತಣ್ಣಗೆ ತಿನ್ನೋಣ ಮಾಡೋಣ ಅಂತ ಅನಿಸುತ್ತೆ. ಹೊರಗಡೆ ಶಾಪಿಂದ ಐಸ್ ಕ್ರೀಮು ಅದೆಲ್ಲ ತರೋಕ್ಕಿಂತ ಈ ಥರ ನೀವು ಮನೆಯಲ್ಲೇ ಮಾಡಿಕೊಟ್ರು ಅವರು ಖುಷಿ ಪಡ್ತಾರೆ, ಮನೇಲೇ ಮಾಡಿದ್ದೀರಾ ಅಂತ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ಕೆಲಸನೇ ಇಲ್ಲ. ಜಸ್ಟ್ ಒಂದು ಮಿಕ್ಸಿ ಜಾರಿಗೆ ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಹಾಕೊಂಡಾಯಿತು. ಅದಕ್ಕೆ ಹಾಲು, ಸಕ್ಕರೆ ಹಾಕೊಂಡ್ಬಿಟ್ರೆ ನಿಮಗೆ ಒಳ್ಳೆ ಪಾಪ್ಸಿಕಲ್ಸ್ ಅಥವಾ ಕುಲ್ಫಿನ ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಬೇಕಿದ್ರೆ ಹಾಲು ಪುಡಿ ಕೂಡ ಹಾಕೋಬೋದು, ಇನ್ನೂ ಟೇಸ್ಟಾಗಿರುತ್ತೆ. ನೆಕ್ಸ್ಟ್ ವೀಡಿಯೋಗಳು ಯಾವ್ದಾದ್ರು ಮಾಡಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಮನೇಲಿರೋ ಕೂಡ ಇಷ್ಟಪಡ್ತಾರೆ. ನಾವೇ ಮಾಡಿದಂತ ಹೇಳಿದರೆ ಇನ್ನೂ ಕೂಡ ಅವರು ಇಷ್ಟಪಟ್ಟು ತಿಂತಾರೆ. ಬೇರೆ ಹೊರಗಡೆ ಎಲ್ಲ ಹೈಜೀನ್ ಆಗಿರಲ್ಲ ಒಂದೊಂದು ಟೈಮು, ಆದರೆ ಮಕ್ಕಳಿಗೆ ಯಾವಾಗಲೂ ಕೊಡಬೇಕು ಅಂತ ಅನಿಸಲ್ಲ. ಈ ಥರ ನೀವು ಮನೇಲೇ ಮಾಡಿಕೊಟ್ಟಾಗ ನಿಮಗೆ ಯಾವಾಗ ಮನಸ್ಸು ಬರುತ್ತೆ ಆವಾಗ ಮಾವಿನ ಹಣ್ಣಿತ್ತು ಅಥವಾ ಯಾವುದೇ ಫ್ರೂಟ್ಸ್ ಇತ್ತು ಎಂದು ಕೂಡ ನೀವು ಮನೇಲಿ ಈ ಥರ ಮಾಡಿಕೊಡ್ಬೋದು. ತುಂಬ ಟೇಸ್ಟಿಯಾಗಿ ಅಂತ ಆಗುತ್ತೆ. ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೂಪರಾಗಿದೆ. ಮಾವಿನ ಹಣ್ಣು ತೊಗೊಂಡಿದ್ವಲ್ಲ, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಹಾಲು ಹಾಕೋತಿದ್ದೀನಿ. ನಿಮಗೆ ಹಾಲು ಪುಡಿ ಕೂಡ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಕೂಡ ಬರುತ್ತೆ. ಮಿಕ್ಸಿಲಿ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದೆರಡು ಸಲ ಪಲ್ಸ್ ಥರ ಮಾಡ್ಕೊಳ್ಳಿ, ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮಗೆ ಕುಲ್ಫಿ ಮೌಲ್ಡೆಲ್ಲ ನಿಮಗೆ ಆನ್ಲೈನ್ ಆಲ್ರೆಡಿ ಸಿಗುತ್ತೆ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲಿ ತೊಗೊಂಡು ಕೂಡ ನೀವು ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕು ಯೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಕುಲ್ಫಿ ಮೌಲ್ಡ್ ಇಲ್ಲ ಅಂದರೂ ಗ್ಲಾಸಲ್ಲಿ ಕೂಡ ಪೇಪರ್ ಕಪ್ಸ್ ಕೂಡ ಬರುತ್ತಲ್ಲ, ಅದಲ್ಲಿ ಕೂಡ ಹಾಕೋಬೋದು. ಪೇಪರ್ ಕಪ್ಸ್ ಬೇಡ ಕೂಡ ಅಂದರೆ ಸ್ಟೀಲ್ ಗ್ಲಾಸ್ ಬರುತ್ತಲ್ಲ, ಅದು ಕೂಡ ಬೆಸ್ಟ್. ನಿಮಗೆ ವುಡನ್ ಸ್ಟಿಕ್ಸ್ ಎಲ್ಲ ಸಿಗುತ್ತೆ, ಅದು ಯೂಸ್ ಮಾಡ್ಬೋದು. ನಾವೆಲ್ಲ ನನ್ನ ಕಸಿನ್ ಬ್ರದರೆಲ್ಲ ಚಿಕ್ಕವರಿರುವಾಗ ನಮಗೆ ಈ ಥರ ಮೌಲ್ಡ್ಸ್ ಎಲ್ಲ ಗೊತ್ತಿಲ್ಲ ಅಲ್ವಾ, ಬಾಳೆಹಣ್ಣು ಈ ಥರ ಮ್ಯಾಂಗೋ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಐಸ್ ಕಡ್ಡಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದು, ತುಂಬ ಚೆನ್ನಾಗ್ತಿತ್ತು. ಅದೇ ನನ್ನ ಮಗಳ ಹತ್ರ ಶೇರ್ ಮಾಡ್ತಿದ್ದೆ ಮೆಮೊರಿ, ನಾವು ಈ ಥರ ಎಲ್ಲ ಮಾಡಿ ತಿಂತಾಯಿದ್ದು ಅಂತೇಳಿ. ಈಗ ಇದು ಪಾಪ್ಸಿಕಲ್ಲು, ಕುಲ್ಫಿ ಅಂತೆಲ್ಲ ಮಾರ್ತಾರೆ, ನಾವು ಈ ಥರ ಮೊದಲು ಮಾಡ್ಕೊಂಡು ತಿಂತಾಯಿದ್ದು, ಲೋಟದಲ್ಲೇ ಹಾಕ್ಕೊಂಡು ಮಾಡ್ಕೊಂಡು ತಿಂತಾಯಿದ್ದು ಅಂತ ಹೇಳ್ತಾ ಇದ್ದೆ. ನನ್ನ ಮಕ್ಕಳು ಕೂಡ ಇಬ್ಬರು ತುಂಬ ಇಷ್ಟಪಟ್ಟರು. ಹಾಗೆ ಇದನ್ನು 2-3 ಸಲ ಬ್ಯಾಚ್ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಇಬ್ಬರು ತಿಂದು ನೋಡಿ ಮತ್ತೆ ಬೇಕು ಅಂತ ಮಾಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬೇಕಾದ್ರೆ ವಾಟರ್ ಮೆಲನ್ ಪಾಪ್ಸಿಕಲ್ ಮಾಡಿ ತೋರಿಸ್ತೀನಿ, ತುಂಬ ಚೆನ್ನಾಗುತ್ತೆ. ಖಂಡಿತ ಮನೇಲಿ ಟ್ರೈ ಮಾಡಿ, ಹೆಲ್ತಿಯಾಗಿ ಮಕ್ಕಳಿಗೂ ಕೂಡ ಮಾಡಿ ಕೊಡಿ, ಅವರು ಇಷ್ಟಪಡ್ತಾರೆ, ಮನೇಲಿರೋ ಕೂಡ ಎಲ್ಲ ಇಷ್ಟಪಡ್ತಾರೆ. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಈಸಿಯಾಗಿದೆ ಅಲ್ವಾ, 3 ಇಂಗ್ರೀಡಿಯೆಂಟ್ಸು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸು. ಮಾವಿನ ಹಣ್ಣು ಅಂತಂದರೆ ಆಯಿತು, ಹಾಲು ಹಾಕ್ಕೋಬೋದು, ತುಂಬ ಚೆನ್ನಾಗಿ. ಹಾಗೆ ನಿಮಗೆ ಬೇಕಾದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಳಿ, ಬಾದಾಮಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಕೂಡ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದು ಕೂಡ ಟ್ರೈ ಮಾಡಿ. ನಾನೀಗ ಫ್ರಿಜ್ಜಲ್ಲಿ ಇದೆಲ್ಲ ಪಾಪ್ಸಿಕಲ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಒಂದು 3 hours ಇಟ್ಟರೆ ಸಾಕು ನಿಮಗೆ, ಅಥವಾ ಬೆಳಿಗ್ಗೆ ಮಾಡಿಟ್ರೆ ರಾತ್ರಿ ಕೂಡ ತಿನ್ಬೋದು. ರಾತ್ರಿ ಮಾಡಿಬಿಟ್ರೆ ಬೆಳಿಗ್ಗೆ ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಸ್ಟ್ ಟ್ರೈ ಮಾಡಿ ಎಲ್ಲರೂ. ಹಾಗೆ ಹೇಗಿತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ 3 hours ಆಗಿತ್ತು, ಫ್ರಿಜ್ಜಿಂದ ತೆಗೆದಿದ್ದೀನಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ನೀರು ಹಾಕ್ಕೊಂಡ್ರೆ ಸಾಕು, ಆರಾಮಾಗಿ ನಿಮಗೆ ಬಿಚ್ಕೊಂಡ್ಬಿಡುತ್ತೆ. ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ತಿನ್ಬೇಕಂತ ಆಸೆ ಆಗ್ತಿದ್ದಲ್ವಾ, ನೀವು ಕೂಡ ಮಸ್ಟ್ ಟ್ರೈ ಮಾಡಿ ಮನೇಲಿ. ಈಗಲೇ ಮಾವಿನ ಹಣ್ಣು ಈ ಥರ ಇಂಗ್ರೀಡಿಯೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ, ಓಕೆನಾ? ಈಗ ನನ್ನ ಮಕ್ಕಳಿಗೆ ಕೊಡ್ತೀನಿ, ನೋಡೋಣ ಅವ್ರ ಕಮೆಂಟ್ಸ್ ಏನು ಹೇಳ್ತಾರೆ, ಹೇಗಿತ್ತು ಅಂತ ನೋಡೋಣ ಬನ್ನಿ. ಮಮ್ಮಿ ಮ್ಯಾಂಗೋ ಕುಲ್ಫಿ ಮಾಡಿದ್ದಾರೆ, ನಾವು ಟೇಸ್ಟ್ ಮಾಡೋಣ. ಓಕೆ ನೋಡಿ ಹೆಂಗಿದೆ, ಹೆಂಗಿದೆ, ಟೇಸ್ಟಿ ಆಗಿದೆ, ಸೂಪರ್ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್. ದಿನೇ ದಿನೇ ಬಿಸಿಲು ಕೂಡ ಜಾಸ್ತಿ ಆಗ್ತಿದೆ, ಮಕ್ಕಳು ಕೂಡ ಮನೇಲೇ ಇರ್ತಾರೆ, ಏನಾದ್ರು ಬೇಕಂತಿರ್ತಾರೆ ತಣ್ಣಗೆ. ನೀವು ಕೂಡ ಮಕ್ಕಳ ಜೊತೆ ಮಾಡಿಕೊಂಡು ಎಂಜಾಯ್ ಮಾಡಿ, ಅವ್ರಿಗೂ ಖುಷಿ ಆಗ್ತಾರೆ. ಅವ್ರಿಗೂ ಕಲಿಸ್ಕೊಡಿ ಮಾಡೋದನ್ನು ಹೇಗಂತ. ನಿಮ್ಮ ಸಹಾಯದಿಂದ ಅವ್ರ ಜೊತೆ ಅವರು ಕುಲ್ಫಿ ಅಥವಾ ಏನಾದ್ರು ಮಾಡೋದು, ಬೇಕಿಂಗ್ ಮಾಡೋದು, ಸ್ಮಾಲ್ ಆ್ಯಕ್ಟಿವಿಟಿ ಅವ್ರ ಜೊತೆ ಮಾಡಿದಾಗ ಅವರು ಖುಷಿಪಟ್ಟು ನಮ್ಮ ಜೊತೆ ಆ್ಯಕ್ಟಿವಿಟಿ ಮಾಡ್ತಾರೆ. ನೀವು ಕೂಡ ಅವ್ರ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಕುಲ್ಫಿ, ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು, ಬಾಯ್. ಕೀಪ್ ವಾಚಿಂಗ್ ಫಾರ್ ಮೋರ್ ವೀಡಿಯೋಸ್.